ಎಸ್, ಒಂದು ಅಪ್ಡೇಟ್ಸ್ ಬರ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಧರ್ಮಸ್ಥಳದಲ್ಲಿ ತುಂಬಾ ಕೊಲೆಗಳಾಗಿವೆ. ಇದು ಅನೇಕರಿಗೆ ಗೊತ್ತಿರುವಂತಹ ವಿಚಾರ. ಆದ್ರೆ ಭಯದ ಕಾರಣ ಯಾರೂ ಕೂಡ ದೂರನ್ನ ನೀಡಿಲ್ಲ. ಸರ್ಕಾರ ರಚಿಸಿರುವಂತಹ ಎಸ್ಐಟಿ ನಮ್ಮ ಭಯ ದೂರ ಮಾಡಿದೆ. ಎಸ್ಐಟಿ ಮೇಲೆ ನಂಬಿಕೆ ಇದೆ, ಹೀಗಾಗಿ ದೂರು ಕೊಟ್ಟಿದ್ದೇವೆ. ಸೋಮವಾರ ಎಸ್ಐಟಿ ಮುಂದೆ ಹೋಗಿ ಎಲ್ಲ ಹೇಳ್ತೇನೆ. ಧರ್ಮಸ್ಥಳ ಫೈಲ್ಸ್ ಹೊಸ ಸಾಕ್ಷಿ ಜಯಂತ್ ಹೇಳಿ. ಎಸ್ ವೀಕ್ಷಕರೇ, ಆಗ್ಲೇ ಹೇಳ್ತಾ ಇದ್ವಿ, ಯಾವ ಕಾರಣಕ್ಕೆ ಜಯಂತ್ ತಾನು ಮೊದಲೇ ಶೋ ಆಗಿಲ್ಲ ಅಥವಾ ತಾನು ಮೊದಲೇ ಬಂದು ಸರಿಯಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿಲ್ಲ ಅಂತ ಹೇಳೋದಕ್ಕೆ ಕಾರಣ ಅವರೇ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಎಸ್ಐಟಿ ಮೇಲೆ ನಮಗೆ ನಂಬಿಕೆ ಬಂದಿದೆ. ಸರ್ಕಾರ ರಚಿಸಿರುವಂತಹ ಎಸ್ಐಟಿ ನಮ್ಮ ಭಯಗಳನ್ನ ದೂರ ಮಾಡಿದೆ. ಆ ಒಂದು ಕಾರಣಕ್ಕಾಗಿ ಎಸ್ಐಟಿ ಮೇಲೆ ನಮಗೆ ನಂಬಿಕೆ ಬಂದಿದೆ ಅಂತ ಹೇಳಿ ಜಯಂತ್ ಅವರ ಹೇಳಿಕೆ. ಸೊ ಆ ಒಂದು ಹೇಳಿಕೆಯನ್ನು ಒಂದ್ಸಲ ಕೇಳ್ಕೊಂಡು ಬರೋಣ. ಬಾಡಿ ಎತ್ಕೊಂಡು ಹೋಗಿಲ್ಲ, ಅಲ್ಲೇ ಬಂದು ದೂರು ಕೊಟ್ಟು 1 ವಾರ ನಂತರ ಬಂದಿರೋದು. ಬಂದು ಅಲ್ಲೇ ಹುತ್ತಾಕಿದ್ರು. ಯಾರು ಹುತ್ತಾಕಿದ್ರು? ಅದು ಹುತ್ತಾಕಿರೋದು ವಿಷಯ ಇದೆ. ಅದು ಹುತ್ತಾಗ ಎಲ್ಲ ಮಾಹಿತಿ ನೀವು ನೋಡಿದ್ದೀವಿ. ನಾನು ನೋಡಿದೀನಿ. ನೀವು ಪೊಲೀಸಿಗೆ ತಿಳಿಸಿಲ್ಲ? ಯಾರು ಪೊಲೀಸಿಗೆ ಆಗಲ್ಲ. ಹೌದಾಗ ಅವತ್ತು ಆಗಲ್ಲ. ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ, ಅವತ್ತು ಆಗ್ತಾ ಇರಲ್ಲ. ಅದಕ್ಕೆ ಅವತ್ತು ಹೇಳಿಲ್ಲ. ಇವತ್ತು ಬಂತು ನನಗೆ ಟೈಮು, ಇವತ್ತು ಬಂತು. ಅದೊಂದು ಆಗಿದೆ, ಒಂದು 15 ವರ್ಷ ಆಗಿದೆ, ಜಾಸ್ತಿ ಆಗಿದೆ. ಡೇಟ್ ಎಲ್ಲ ನೆನಪಿದೆ. ಎಲ್ಲವನ್ನು ನಾನು ಮಹಿಳೆದು ಸಣ್ಣವರು ಎಲ್ಲ ಗೊತ್ತು. ಅದು ಗೊತ್ತಿಲ್ಲ. ವಯಸ್ಸಿನ ಅಂದಾಜು ಒಂದು 13-14 ಯಾವ ತರ ಇರ್ಬೋದು, ಅಷ್ಟೇ ಗೊತ್ತಿಲ್ಲ. ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ? ಅದಿಲ್ಲ, ಅದು ಅಲ್ಲಿಯೇ ಕೊಟ್ಟಿದ್ದೇನೆ. ಅವರ ತನಿಖೆ ಮಾಡ್ತಾರೆ, ಅವರ ಮೊತ್ತ ಅಂತ ಮುಂದುವರಿಸ್ತಾರೆ. ಓಕೆ, ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರು ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತಹ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದಾಗ ನೀವು ಸೃಷ್ಟಿಯಾದಂತಹ ಸಾಕ್ಷ್ಯ ಅನ್ನಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸರಿ, ಅದು ಇವಾಗ ನಾಳೆ SIT ಅವರೇ ಕೊಡ್ತೇವೆ. SIT ಅವರು ತನಿಖೆ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ. ಅವತ್ತು ನಾನು ಸುಮ್ಮನೆ ಬಂದಿಲ್ಲ, ನಾನು ಒಬ್ಬನೇ ಬಂದಿಲ್ಲ, ಸೃಷ್ಟಿ ಅಂತ ಬಂದಿಲ್ಲ. ದಾಖಲೆ ಸಮೇತ, ಸಾಕ್ಷಿ ಸಮೇತ, ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದ್ರು. ನಾನು ಅವತ್ತು ನೋಡಿದೀನಿ, ಅದನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ. ಇಷ್ಟು ದಿನ ಆಗಿಲ್ಲ, ಇವತ್ತು ಅದು ಮಾಡ್ತಾ ಇದ್ದೀನಿ. ಅದೇ ಹೇಳಿದಿನಲ್ಲ, ಈ SIT ತಂಡ ಬಂದಕ್ಕೆ ಮಾತ್ರ ಇಲ್ಲ, ಕೊಡ್ಲಿಕ್ಕೆ ಆಗಲ್ಲ. ನಮಗೂ ಜೀವ ಭಯ ಇದೆ ಸರ್. ಇವತ್ತು ಧೈರ್ಯ ಇದೆ ಸರ್. ಇಷ್ಟು ವರ್ಷ ಏನು ಕೊಡಕ್ಕಾಗಿಲ್ಲ ಸರ್. ಇಷ್ಟು ವರ್ಷ ಯಾವ ಪ್ರಕರಣ ಸರ್ ಮುಂದೆ ಬಂದಿರೋದು? ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ಪ್ರಕರಣ ತನಿಖೆ ಆಗಿ ಮುಂದೆ ಬಂದಿರೋದು? ನಿಮ್ ಪ್ರಕಾರ ಏನಾಗ್ತಿದೆ? ಮತ್ತೆ ಯಾವುದು ಏನಾಗ್ತಿದೆ? ಏನು ಕಂಪ್ಲೇಂಟ್ ಕೊಡಲ್ಲ? ಪೊಲೀಸರ ಡ್ಯೂಟಿ ಕಂಪ್ಲೇಂಟ್ ತಗೊಳ್ಳೋದಲ್ವಾ? ತಗೊಳ್ಬೇಕಿತ್ತಲ್ಲ, ಅದು ಆಗ್ತಾ ಇಲ್ವಲ್ಲ. ನೀವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ? ಯಾವುದು? ನೀವು ಹಿಂದೆ ಪ್ರಯತ್ನ ಮಾಡಿದ್ದೀರಾ? ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ ಹೇಳ್ತೀನಿ. ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಸಾಕ್ಷಿ ಇದೆ. ಜೀವಂತ ಸಾಕ್ಷಿಯವರು ಇದ್ದಾರೆ. ಎಲ್ಲಿ ಕರ್ಕೊಂಡವ್ರು, ಯಾರು ಕರ್ಕೊಂಡು, ಎಲ್ಲವೂ ಇದೆ. ಅದನ್ನು SIT ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ನನ್ನ ಹೆಸರು ಜಯಂತ್ ಅವರು ರೋಷಾವೇಶದಲ್ಲಿ ಸಾಕಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ. ಪತ್ರಿಕೆ ಅಂದ್ರೆ ರಿಪೋರ್ಟರ್ಸ್ ಕೇಳಿರುವಂತಹ ಕ್ವಶನ್ಗಳಿಗೆಲ್ಲರೂ ಕೂಡ ರೋಷಾವೇಶದಿಂದ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಜಯಂತ್ ಅವರು ಈಗಲೇ ಪ್ರತ್ಯಕ್ಷ ಆಗಿದ್ದ ಅನ್ನುವಂತಹ ವಿಚಾರಕ್ಕೆ ನಾನು ಉತ್ತರವನ್ನ ಕೊಡ್ತಾ ಇದ್ದೇನೆ. ಏನು ಅಂತಂದ್ರೆ, ಜಯಂತ್ ಅವರು ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನವನ್ನ ಕಳೆದು 3-4 ತಿಂಗಳಿನಿಂದ ಕೊಡ್ತಾ ಇದ್ದಾರೆ. ಅವರ ಸಾಕಷ್ಟು ಸಂದರ್ಶನಗಳು ಮೊದಲೇ ಪ್ರಸಾರವಾಗಿತ್ತು. ಈಗ ಮುನ್ನೆಲೆಗೆ ಬಂದಿರುವಂತವರು 15 ವರ್ಷಗಳ ಹಿಂದೆ ಆಗಿರುವಂತಹ ಕೊಲೆಗಳನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಯಾವ ಸ್ಥಳದಲ್ಲಿ ನೋಡಿದ್ದೀರಾ? ಅದಕ್ಕೆ ಆನ್ಸರ್ ಇಲ್ಲ. ಎಲ್ಲಿಂದ ಈ ಒಂದು ವಿಚಾರ ಶುರುವಾಯಿತು? ಅದಕ್ಕೆ ಆನ್ಸರ್ ಇಲ್ಲ. ಪದ್ಮಲತಾ ನಮ್ಮ ಮನೆಯ ಸಂಬಂಧಿ ಆಗ್ತಾರೆ ಅನ್ನುವಂತಹ ವಿಚಾರವನ್ನ ಅವರು ಹೈಲೈಟ್ ಮಾಡಿ ಹೇಳಿರುವಂಥದ್ದು. ಈಗ ಮಾಧ್ಯಮದ ಮುಂದೆ ಅವರು ಎಷ್ಟೇ ಮಾತನಾಡಿದ್ರು ಕೂಡ, ಅವರು ಎಷ್ಟೇ ಹೇಳಿದ್ರು ಕೂಡ, ನಾಳೆ SIT ತನಿಖಾ ತಂಡದ ಎದುರು ನಿಂತ್ಕೊಂಡ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂಬಲ್, ಇಲ್ಲ ಅಂತಂದ್ರೆ ಅದು ವ್ಯಾಲ್ಯೂಬಲ್ ಅಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ರೋಷಾವೇಶದಲ್ಲಿ ಮಾತಾಡಿದ ತಕ್ಷಣ ಅದು ಸರಿ ಅಥವಾ ಅದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಪದ್ಮಲತಾಗೆ ಸಂಬಂಧಪಟ್ಟಂತೆ, ಪದ್ಮಲತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಡೆದ್ರೆ ಅದನ್ನ ಈಗ
SIT ತನಿಖೆ ಮುಂದೆ ಹೇಳಬೇಕು. ಹಾಗೆ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ, ಆ ಒಂದು ಹುಡುಗಿಯ ಶವವನ್ನ ಹೂತಿಟ್ಟಿದ್ದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದರ ಜಾಗ ಯಾವುದು ಅಂತ ಅವ್ರು ಹೇಳಲೇಬೇಕು. 15 ವರ್ಷಗಳ ಹಿಂದಿನ ಸತ್ಯವನ್ನ ಇವತ್ತು ಬಯಲಿಗೆ ಎಳಿಬೇಕು. ಇದಕ್ಕೆಲ್ಲದಕ್ಕೂ ಉತ್ತರ ನಾಳೆ SIT ತನಿಖಾ ತಂಡದಲ್ಲಿ ಅವರು ಹಾಜರಾದ್ರೆ, ಅದನ್ನ ಪರಿಗಣಿಸಿದ್ರೆ ಆಗ ಅದಕ್ಕೆ ಸರಿಯಾದಂತಹ ನಿಲುವು ಸಿಗುತ್ತೆ. ಇಲ್ಲ ಅಂತಂದ್ರೆ ದಟ್ಸ್ ಜಸ್ಟ್ ಅದು ಒಂದು ಪತ್ರಿಕೆಯ ಮುಂದೆ ಅಥವಾ ಒಂದು ಟಿವಿಯ ಮುಂದೆ ಹೇಳಿರುವಂತಹ ಪ್ರತಿಕ್ರಿಯೆಯಾಗಿಯೇ ಉಳಿದು ಬಿಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.